Hello everyone, welcome to Sanmarga classes. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 40ನೇ ಪ್ರಶ್ನೆ. ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಅಂಡಾಶಯ, ಅಂಡನಾಳ ಈ ಭಾಗಗಳನ್ನ ಗುರುತಿಸಬೇಕು. ಇದು ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ರಚನೆ. ಅಂಡಾಶಯ ಅಂದ್ರೆ ಯಾವುದು? ಇದು ಅಂಡಾಶಯ. 2 ಅಂಡಾಶಯಗಳಿರುತ್ತೆ. ಈ ಅಂಡಾಶಯಗಳು ಅಂಡಾಣುವನ್ನ ಬಿಡುಗಡೆ ಮಾಡುತ್ತೆ. ಜೊತೆಗೆ ನೀವು ಹದಿಹರೆಯಕ್ಕೆ ಪ್ರವೇಶ ಪಾಠದಲ್ಲಿ ಕಲಿತಿದ್ದೀರಿ. ಈಸ್ಟ್ರೋಜನ್ ಅನ್ನುವಂಥದ್ದು ಹೆಣ್ಣು ಮಕ್ಕಳಲ್ಲಿ ಪ್ರೌಢಾವಸ್ಥೆಯ ಬದಲಾವಣೆಗೆ ಕಾರಣವಾಗುವಂತಹ ಹಾರ್ಮೋನ್ ಆಗಿದೆ. ಅದು ಬಿಡುಗಡೆಯಾಗುವುದು ಕೂಡ ಅಂಡಾಶಯದಲ್ಲಿ. ಹಾಗಾಗಿ ಇವೆರಡು ಅಂಡಾಶಯಗಳಾಗಿವೆ. ಅಂಡನಾಳ, ಇವೆರಡು ಅಂಡನಾಳಗಳು. ಇದು ಅಂಡನಾಳ, ಇದು ಅಂಡನಾಳ. ಅಂಡಾಶಯದಲ್ಲಿ ಉತ್ಪತ್ತಿಯಾದಂತಹ ಅಂಡಾಣು ಅಂಡನಾಳಕ್ಕೆ ಬರುತ್ತೆ. ವೀರ್ಯಾಣು ಬಂತು ಅಂದ್ರೆ ವೀರ್ಯಾಣುವಿನ ಜೊತೆ ಸಂಯೋಗವನ್ನ ಹೊಂದುತ್ತೆ. ಇದು ಗರ್ಭಾಶಯ, ಗರ್ಭಕೋಶ ಅಂತ ಹೇಳ್ತಾರೆ. ಇದು ಗರ್ಭಕೋಶ. ಇಲ್ಲಿ ಗರ್ಭಕಂಠ ಅಂತ ಬರುತ್ತೆ. ಅದಾದ್ಮೇಲೆ ಯೋನಿ, ಇವೆಲ್ಲ ಬೇರೆ ಬೇರೆ ಭಾಗಗಳು. ಗರ್ಭಕೋಶದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಯುಗ್ಮಜ ಉಂಟಾಗಿದೆ ಅಂದ್ರೆ, ನಿಷೇಚನದಿಂದ ಯುಗ್ಮಜ ಉಂಟಾಗಿದೆ ಅಂದ್ರೆ ಅದು ಭ್ರೂಣವಾಗಿ ಬೆಳವಣಿಗೆಯನ್ನು ಹೊಂದಬೇಕಲ್ವಾ? ಅದು ಗರ್ಭಕೋಶದಲ್ಲಿ ಆಗುವಂಥದ್ದು. ಗರ್ಭಕೋಶದ ಗೋಡೆಗೆ ಬಂದು ಅಂಟ್ಕೊಳ್ಳುತ್ತೆ ಭ್ರೂಣ. ಅಲ್ಲಿ ಸರಿಯಾದ ಪೋಷಣೆಯನ್ನ ಪಡ್ಕೊಂಡು ವಿವರ್ಧನೆ ಹೊಂದುತ್ತಾ ಹೋಗುತ್ತೆ. ಅದು ಗರ್ಭಕೋಶ. ಯೋನಿ ಏನಿದೆ ಅದು ವೀರ್ಯಾಣುಗಳು ಹೆಣ್ಣು ದೇಹದ ಈ ಗರ್ಭಕೋಶದಿಂದ ಅಂಡನಾಳದವರೆಗೆ ತಲುಪಲಿಕ್ಕೆ ಏನು ದಾರಿ ಬೇಕಲ್ಲ, ಅದು ಯೋನಿ ಮಾಡಿಕೊಡುತ್ತೆ. ಯೋನಿ ವೀರ್ಯಾಣು ಒಳಗ್ ಬರ್ಲಿಕ್ಕೆ ಸಹಾಯ ಮಾಡುವಂತಹ ಭಾಗವಾಗಿರುತ್ತೆ. ಇಲ್ಲಿ ಕೇಳಿರೋದೇನು? ಚಿತ್ರವನ್ನ ಬಿಡಿಸಿ ನೀವು ಬರೀ ಅಂಡನಾಳ ಮತ್ತೆ ಅಂಡಾಶಯವನ್ನ ಗುರುತಿಸಿದ್ರೆ ಸಾಕು. ಮತ್ತೆ ಉಳಿದ ಭಾಗಗಳನ್ನ ಕೇಳಿಲ್ಲ, ಅದನ್ನ ಗುರುತಿಸುವಂತದ್ದು ಬೇಡ. ಥ್ಯಾಂಕ್ ಯು.